ನಮಸ್ಕಾರ ಸ್ನೇಹಿತರೆ. ರಾಜ್ಯಸಭೆಯಲ್ಲಿ ದೇವೇಗೌಡರು ತುಂಬಾ ಭಾವುಕರಾಗಿ ಮಾತಾಡಿದ್ದಾರೆ. ಇನ್ನೊಂದು ಸಲ ನಾನು ರಾಜ್ಯಸಭೆಗೆ ಬರ್ತೀನೋ ಇಲ್ವೋ ಅಂತೆಲ್ಲ ಹೇಳಿದ್ದಾರೆ. ಹಾಗಾದ್ರೆ ಇಂಥ ಎಚ್.ಡಿ. ದೇವೇಗೌಡರು ಪ್ರಧಾನಿ ಆಗಿದ್ದು ಹೇಗೆ? 1996ರಲ್ಲಿ ಭಾರತದ ರಾಜಕೀಯದಲ್ಲಿ ಆಗಿದ್ದು ಏನು? ಪ್ರಧಾನಿಯಾಗಿ 324 ದಿನಕ್ಕೆ ಗೌಡ್ರು ರಾಜೀನಾಮೆ ಕೊಟ್ಟಿದ್ದು ಯಾಕೆ? ದೇವೇಗೌಡರಿಗೆ ಕಾಂಗ್ರೆಸ್ ಮೋಸ ಮಾಡ್ತಾ? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ ಬಿಜೆಪಿಯ ಮೊದಲ ಪ್ರಧಾನಿಯಾದ ವಾಜಪೇಯಿ 1992ರ ಬಾಬರಿ ಮಸೀದಿ ಧ್ವಂಸ ಮತ್ತು ಎಲ್.ಕೆ. ಅಡ್ವಾಣಿಯ ರಥಯಾತ್ರೆ ಬಿಜೆಪಿಗೆ ದೊಡ್ಡ ಹೆಸರು ತಂದುಕೊಟ್ಟಿತು. ಇದೇ ಕಾರಣದಿಂದ 1996ರ ಚುನಾವಣೆಯಲ್ಲಿ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. ಆದರೆ ಬಹುಮತದಿಂದ ದೂರ ಉಳಿದುಕೊಳ್ತು. ಆಗ ಕಾಂಗ್ರೆಸ್ನಿಂದ ಆಯ್ಕೆಯಾಗಿದ್ದ ಶಂಕರ್ ದಯಾಳ್ ಶರ್ಮಾ ರಾಷ್ಟ್ರಪತಿ ಆಗಿದ್ರು. ಆದರೂ ಕೂಡ ರೂಲ್ಸ್ ಪ್ರಕಾರ ಅತಿ ದೊಡ್ಡ ಪಕ್ಷವಾಗಿದ್ದ ಬಿಜೆಪಿಗೆ ಸರ್ಕಾರ ರಚಿಸಲು ಆಮಂತ್ರಣ ಕೊಟ್ರು. ಅದರಂತೆ 1996ರ ಮೇ 16ರಂದು ವಾಜಪೇಯಿ ಪ್ರಮಾಣ ವಚನ ಸ್ವೀಕರಿಸಿ ಪ್ರಧಾನಿ ಆದ್ರು. ಇದು ಕೇಂದ್ರದಲ್ಲಿ ರಚನೆಯಾದ ಬಿಜೆಪಿ ನೇತೃತ್ವದ ಮೊದಲ ಸರ್ಕಾರವಾಗಿತ್ತು. ಆದರೆ 161 ಸ್ಥಾನ ಪಡೆದಿದ್ದ ಬಿಜೆಪಿಗೆ ಬಹುಮತಕ್ಕೆ ಇನ್ನೂ 111 ಸ್ಥಾನಗಳು ಬೇಕಿದ್ವು. ಬಹುಮತ ಸಾಬೀತುಪಡಿಸಲು ವಾಜಪೇಯಿಗೆ 2 ವಾರಗಳ ಟೈಮ್ ಇತ್ತು. ಆದ್ರೆ ಬಿಜೆಪಿ ಎಷ್ಟೇ ಪ್ರಯತ್ನ ಪಟ್ಟರು 194 ಸದಸ್ಯರ ಬೆಂಬಲ ಪಡೆಯೋಕೆ ಮಾತ್ರವೇ ಸಾಧ್ಯವಾಯಿತು. ಅದರಂತೆ ಬಿಜೆಪಿ 1996ರ ಜೂನ್ 1ರಂದು ವಿಶ್ವಾಸ ಮತ ಯಾಚಿಸಬೇಕಿತ್ತು. ಆದರೆ ಬಿಜೆಪಿಗೆ ಬಹುಮತ ಸಾಧಿಸಲು ಸಾಧ್ಯ ಆಗಲಿಲ್ಲ. ಹೀಗಾಗಿ ವಾಜಪೇಯಿ 16 ದಿನಕ್ಕೆ ರಾಜೀನಾಮೆ ಕೊಟ್ಟರು. ಎಡಪಕ್ಷಗಳಿಂದ ಯುನೈಟೆಡ್ ಫ್ರಂಟ್ ರಚನೆ. ಬಿಜೆಪಿಗೆ ಟಕ್ಕರ್ ಕೊಡಲು ಕಾಂಗ್ರೆಸ್ ಬೆಂಬಲ. ಎಲೆಕ್ಷನ್ ರಿಸಲ್ಟ್ ಬರ್ತಿದ್ದಂತೆ ಎಡಪಕ್ಷಗಳು ಸೇರಿಕೊಂಡು ಯುನೈಟೆಡ್ ಫ್ರಂಟ್ ಅಥವಾ ತೃತೀಯ ರಂಗವನ್ನ ಸ್ಥಾಪಿಸಿದ್ವು. ಬಿಜೆಪಿಯನ್ನ ಅಧಿಕಾರದಿಂದ ತಡೆಯೋಕೆ ಕಾಂಗ್ರೆಸ್ ತೃತೀಯ ರಂಗದ ಸರ್ಕಾರಕ್ಕೆ ಬೇಷರತ್ ಬೆಂಬಲ ಕೊಡಲು ಒಪ್ಪಿಕೊಳ್ತು. ಆಗಾಗಲೇ ಕಾಂಗ್ರೆಸ್ 2 ಬಾರಿ ತಾನೇ ಬೆಂಬಲ ಕೊಟ್ಟು ರಚಿಸಿದ್ದ ಸರ್ಕಾರವನ್ನ ತಾನೇ ಬೀಳಿಸಿದ್ದ ಕುಖ್ಯಾತಿಗೆ ಒಳಗಾಗಿತ್ತು. 1980ರಲ್ಲಿ ಚೌಧರಿ ಚರಣ್ ಸಿಂಗ್, 1991ರಲ್ಲಿ ಚಂದ್ರಶೇಖರ್ ಸರ್ಕಾರವನ್ನ ತಾನೇ ಬೀಳಿಸಿತ್ತು. ಆದರೂ ಕೂಡ ತೃತೀಯ ರಂಗದವರು ಕಾಂಗ್ರೆಸ್ ಅನ್ನ ನಂಬಿಬಿಟ್ರು. ಎಲ್ಲ 13 ಪಕ್ಷಗಳು ಸೇರಿಕೊಂಡು ಸರ್ಕಾರ ರಚನೆಗೆ ಮುಂದಾದ್ವು. ವಾಜಪೇಯಿ ವಿಶ್ವಾಸ ಮತ ಯಾಚನೆಯ ದಿನದಂದು ತಮ್ಮ ಭಾಷಣದಲ್ಲಿ ಈ ತೃತೀಯ ರಂಗ ಸರ್ಕಾರದ ಭವಿಷ್ಯ ನುಡಿದಿದ್ರು. ಕಾಂಗ್ರೆಸ್ ಬೆಂಬಲದೊಂದಿಗೆ ಸರ್ಕಾರ ಮಾಡ್ತಿದ್ದೀರಿ, ನೀವು ಪ್ರತಿಯೊಂದಕ್ಕೂ ಕಾಂಗ್ರೆಸ್ ಹೈಕಮಾಂಡ್ ಬಳಿ ಓಡಬೇಕಾಗುತ್ತೆ. ಸ್ವತಂತ್ರವಾಗಿ ಸರ್ಕಾರ ನಡೆಸಲು ನಿಮಗೆ ಕಾಂಗ್ರೆಸ್ ಬಿಡೋದಿಲ್ಲ ಅಂತ ಹೇಳಿದ್ರು. ಆದ್ರೂ ಕೂಡ ತೃತೀಯ ರಂಗದವರು ಸರ್ಕಾರ ರಚನೆಗೆ ಮುಂದಾದ್ರು. ತೃತೀಯ ರಂಗಕ್ಕೆ ಪ್ರಧಾನಿ ಆಯ್ಕೆಯ ಗೊಂದಲ. ಪ್ರಧಾನಿ ಆಗಲವೆಂದ ವಿ.ಪಿ. ಸಿಂಗ್, ಜ್ಯೋತಿ ಬಸು. ತೃತೀಯ ರಂಗಕ್ಕೆ ಪ್ರಧಾನಿ ಆಯ್ಕೆಯ ವಿಚಾರದಲ್ಲಿ ಗೊಂದಲವಿತ್ತು. ಮೊದಲಿಗೆ ಎಲ್ಲ ಸೇರಿಕೊಂಡು ವಿಶ್ವನಾಥ್ ಪ್ರತಾಪ್ ಸಿಂಗ್ ಅಂದ್ರೆ ಮಾಜಿ ಪ್ರಧಾನಿ ವಿ.ಪಿ. ಸಿಂಗ್ ರನ್ನ ಪ್ರಧಾನಿ ಆಗಬೇಕು ಅಂತ ಕೇಳ್ಕೊಂಡ್ರು. ಆದ್ರೆ ಅವರು ಪಿಎಂ ಆಗಲು ರೆಡಿ ಇರಲಿಲ್ಲ. ಅವರು ನಿರಾಕರಿಸಿದ ಬಳಿಕ ಮತ್ತೆ ಪಿಎಂ ಯಾರು ಅನ್ನೋ ಚರ್ಚೆ ಶುರುವಾಯಿತು. ಆಗ ವಿ.ಪಿ. ಸಿಂಗ್ ಸಲಹೆಯಂತೆ ಕಮ್ಯುನಿಸ್ಟ್ ಪಕ್ಷದ ಜ್ಯೋತಿ ಬಸು ಅವರನ್ನೇ ಪಿಎಂ ಮಾಡೋದು ಅಂತ ಡಿಸೈಡ್ ಮಾಡಲಾಯಿತು. ಅದಕ್ಕೆ ಜ್ಯೋತಿ ಬಸು ಒಪ್ಪಿದ್ರು ಕೂಡ. ಆದ್ರೆ ಕಮ್ಯುನಿಸ್ಟ್ ಪಕ್ಷ ಅಂದ್ರೆ ಸಿಪಿಎಂನ ಕಂಪ್ಲೀಟ್ ಕಂಟ್ರೋಲ್ ಹೊಂದಿದ್ದ ಸೆಂಟ್ರಲ್ ಕಮಿಟಿ ಇದಕ್ಕೆ ಒಪ್ಪಲಿಲ್ಲ. ಯಾಕಂದ್ರೆ ನಮ್ಮ ಬಳಿ ಇರೋದೇ 32 ಸ್ಥಾನ. ನಮ್ಮ ಪಕ್ಷದವರು ಪ್ರಧಾನಿಯಾದ್ರೆ ನಾವು ಜನರಿಗೆ ಕೊಟ್ಟ ಭರವಸೆಗಳನ್ನ ಈಡೇರಿಸಲು ಸಾಧ್ಯ ಆಗಲ್ಲ. ಹೀಗಾಗಿ ನಾವು ಜಸ್ಟ್ ಸಪೋರ್ಟ್ ಮಾಡ್ತೀವಿ ಅಷ್ಟೇ, ಪಿಎಂ ಆಗಲ್ಲ ಅಂತ ಹೇಳ್ತು. ಈ ನಿರ್ಧಾರವನ್ನ ಜ್ಯೋತಿ ಬಸು ಹಿಸ್ಟಾರಿಕಲ್ ಬ್ಲಂಡರ್ ಅಂತ ಕರೆದ್ರು. 46 ಸೀಟ್ ಗೆದ್ದಿದ್ದ ಜನತಾದಳಕ್ಕೆ ಪ್ರಧಾನಿ ಸ್ಥಾನ. ಪ್ರಧಾನಿ ಪಟ್ಟಕ್ಕೇರಿದ ಹರದನಹಳ್ಳಿ ದೇವೇಗೌಡರು. ಜ್ಯೋತಿ ಬಸು ಪ್ರಧಾನಿ ಹುದ್ದೆಗೇರಲು ಅವರ ಪಕ್ಷದವರೇ ಅಡ್ಡಿಪಡಿಸಿದ್ರಿಂದ ಮುಂದಿನ ಪಿಎಂ ಯಾರು ಅನ್ನೋ ಚರ್ಚೆ ಮತ್ತೆ ಮುಂದುವರಿತು. ಆಗ ಜ್ಯೋತಿ ಬಸು ಅವರೇ ಜನತಾದಳದ ನಾಯಕರು ಮತ್ತು ಕರ್ನಾಟಕ ಸಿಎಂ ಆಗಿದ್ದ ದೇವೇಗೌಡರ ಹೆಸರನ್ನ ಸೂಚಿಸಿದ್ರು. ಇಂಥ ಅವಕಾಶವನ್ನ ದೇವೇಗೌಡರು ಮಿಸ್ ಮಾಡ್ತಾರಾ? ಜೈ ಅಂದುಬಿಟ್ರು. ಹೀಗೆ 46 ಸ್ಥಾನ ಗೆದ್ದಿದ್ದ ಜನತಾದಳದ ದೇವೇಗೌಡರು ಪ್ರಧಾನಿ ಆಗೋದು ಫಿಕ್ಸ್ ಆಯ್ತು. ಅದರಂತೆ 1996ರ ಜೂನ್ 1ರಂದು ಎಚ್.ಡಿ. ದೇವೇಗೌಡರು ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಈ ಮೂಲಕ ದೇಶದ ಪ್ರಧಾನಿಯಾದ ಮೊದಲ ಕನ್ನಡಿಗ ಅನ್ನೋ ಖ್ಯಾತಿಗೆ ಪಾತ್ರವಾದ್ರು. ಕಾಂಗ್ರೆಸ್ನಲ್ಲಿ ಆಂತರಿಕ ಬದಲಾವಣೆ. ತೃತೀಯ ಹಾಲಿಗೆ ಹುಳಿಯಾದ ಕೇಸರಿ. ದೇವೇಗೌಡರು ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಪಿ.ವಿ. ನರಸಿಂಹರಾವ್ ಅವರೊಂದಿಗೆ ಮಾತಾಡಿಕೊಂಡು ಸರ್ಕಾರ ನಡೆಸ್ತಿದ್ರು. ಆದರೆ ಕಾಲ ಕಳೆದಂತೆ ಕಾಂಗ್ರೆಸ್ನಲ್ಲಿ ಆಂತರಿಕ ಬದಲಾವಣೆಗಳು ನಡೆದವು. ಪಿ.ವಿ. ನರಸಿಂಹರಾವ್ ಅಧ್ಯಕ್ಷ ಗಾದಿಗೆ ರಾಜೀನಾಮೆ ಕೊಟ್ರು. ಆಗ ಅವರ ಜಾಗಕ್ಕೆ ಬಂದಿದ್ದು ಸೀತಾರಾಮ್ ಕೇಸರಿ. ಇವರಿಗೆ ನರಸಿಂಹರಾವ್ ಕಂಡ್ರೆ ಆಗ್ತಾ ಇರಲಿಲ್ಲ. ಹೀಗಾಗಿ ತಾವು ಕಾಂಗ್ರೆಸ್ ಅಧ್ಯಕ್ಷರಾಗ್ತಿದ್ದಂತೆ ನರಸಿಂಹರಾವ್ರನ್ನ ಸಂಸದೀಯ ನಾಯಕನ ಸ್ಥಾನದಿಂದಲೇ ಕಿತ್ತೊಗೆದ್ರು. ಸೀತಾರಾಮ್ ಕೇಸರಿ ಕಾಂಗ್ರೆಸ್ ಅನ್ನ ಹಿಡಿತಕ್ಕೆ ತಗೊಂಡು ಆ ಮೂಲಕ ಸರ್ಕಾರದ ಮೇಲೆ ಕಂಟ್ರೋಲ್ ಸಾಧಿಸೋಕೆ ಯತ್ನಿಸಿದ್ರು.
ಗೌಡರು ಮತ್ತು ಕೇಸರಿ ನಡುವೆ ಫೈಟ್, ವರ್ಷದೊಳಗೆ HDD ರಾಜೀನಾಮೆ. ದೇವೇಗೌಡರು ಸೀತಾರಾಮ್ ಕೇಸರಿ ವಿರುದ್ಧದ ಕೇಸ್ ರಿಓಪನ್ ಮಾಡ್ತಾರೆ ಅಂತ ಸುದ್ದಿ ಆಯ್ತು. ಇದು ಸೀತಾರಾಮ್ ಕೇಸರಿ ಮತ್ತು ಪ್ರಧಾನಿ ದೇವೇಗೌಡರ ನಡುವೆ ಅಸಮಾಧಾನ ಮೂಡಲು ಕಾರಣವಾಯಿತು. ಆದರೂ ದೇವೇಗೌಡರ ಸರ್ಕಾರ ಹೇಗೋ ಮುಂದುವರಿದುಕೊಂಡು ಹೋಯಿತು. ಅದೇ ಅವಧಿಯಲ್ಲಿ ಹಣಕಾಸು ಸಚಿವರಾಗಿದ್ದ P. ಚಿದಂಬರಂ ಒಂದು ಬಜೆಟ್ ಮಂಡಿಸಿದ್ರು. ಅದನ್ನ ಇಂದಿಗೂ ಡ್ರೀಮ್ ಬಜೆಟ್ ಅಂತಲೇ ಕರೆಯಲಾಗುತ್ತೆ. ಆದ್ರೆ ಆ ಬಜೆಟ್ ಪಾಸ್ ಆಗೋ ಮುನ್ನವೇ ದೇವೇಗೌಡರ ಸರ್ಕಾರ ಉರುಳಿ ಹೋಯಿತು. ಯಾಕಂದ್ರೆ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಸೀತಾರಾಮ್ ಕೇಸರಿ ಯುನೈಟೆಡ್ ಫ್ರಂಟ್ಗೆ ನೀಡಿದ್ದ ಬೆಂಬಲವನ್ನ ವಾಪಸ್ ಪಡ್ಕೊಂಡ್ರು. ಅದರಂತೆ ದೇವೇಗೌಡರು 1997ರ ಏಪ್ರಿಲ್ 21ರಂದು ಅಂದ್ರೆ ಪ್ರಧಾನಿಯಾದ 324 ದಿನಗಳ ಬಳಿಕ ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರು. ಸೀತಾರಾಮ್ ಕೇಸರಿ ಪಕ್ಷದ ಮುಖಂಡರೊಂದಿಗೂ ಚರ್ಚಿಸದೆ ಈ ನಿರ್ಧಾರ ತಗೊಂಡಿದ್ರು. ಅವರಿಗೂ ಪ್ರಧಾನಿ ಆಗೋ ಹುಚ್ಚು ನೆತ್ತಿಗೇರಿತ್ತು ಅಂತ ಕೂಡ ಹೇಳಲಾಗುತ್ತೆ. ದೇವೇಗೌಡರು ಕೂಡ ವಯಸ್ಸಾದ ವ್ಯಕ್ತಿಯೊಬ್ಬರು ಪ್ರಧಾನಿಯಾಗೋ ಅರ್ಜೆಂಟ್ ನಲ್ಲಿದ್ದಾರೆ ಅಂತ ಸೀತಾರಾಮ್ ಕೇಸರಿಗೆ ಸೈಲೆಂಟ್ ಆಗಿ ಡಿಚ್ಚಿ ಕೊಟ್ಟಿದ್ರು. ಮತ್ತೆ ಬೆಂಬಲ, ಮತ್ತೋರ್ವ ಪ್ರಧಾನಿ. ದೇವೇಗೌಡರು ರಾಜೀನಾಮೆ ಕೊಟ್ಟ ಮೇಲೆ ಮತ್ತೆ ಹೊಸ ಸರ್ಕಾರವನ್ನ ರಚಿಸಲಾಯಿತು. ತೃತೀಯ ರಂಗದ ನಾಯಕ ಇಂದ್ರಕುಮಾರ್ ಗುಜ್ರಾಲ್ ಅವರನ್ನ ಪ್ರಧಾನಿಯನ್ನಾಗಿ ಮಾಡಲು ಸೀತಾರಾಮ್ ಕೇಸರಿ ಜೈ ಅಂದ್ರು. ಯಾಕಂದ್ರೆ ಗುಜ್ರಾಲ್ ಸೀತಾರಾಮ್ ಕೇಸರಿ ಜೊತೆಗೆ ಚೆನ್ನಾಗಿದ್ರು. ಹೀಗೆ 1997ರ ಏಪ್ರಿಲ್ 21ರಂದು ಐಕೆ ಗುಜ್ರಾಲ್ ಪ್ರಧಾನಿ ಆದ್ರು. ಆದ್ರೆ ಈ ನಡುವೆ ಮತ್ತೊಂದು ಮಹತ್ವದ ಬೆಳವಣಿಗೆ ಆಯಿತು. ರಾಜೀವ್ ಗಾಂಧಿ ಹತ್ಯೆ ಬಳಿಕ ತನಿಖೆಗೆ ಅಂತ ಜೈನ್ ಆಯೋಗ ರಚಿಸಲಾಗಿತ್ತು. ಅದರ ಮಧ್ಯಂತರ ವರದಿ 1997ರಲ್ಲಿ ಬಂದಿತ್ತು. ಅದರಲ್ಲಿ ರಾಜೀವ್ ಗಾಂಧಿ ಹತ್ಯೆಯಲ್ಲಿ DMKಯ ಕೆಲ ನಾಯಕರು ಕೂಡ LTTE ಜೊತೆ ಸೇರಿಕೊಂಡಿದ್ದಾರೆ ಅಂತ ಉಲ್ಲೇಖಿಸಲಾಗಿತ್ತು. ಆದರೆ ಈ ತೃತೀಯ ರಂಗ ಸರ್ಕಾರದ ಕ್ಯಾಬಿನೆಟ್ ನಲ್ಲಿ DMK ಸಚಿವರು ಕೂಡ ಇದ್ರು. ಇದೇ ಕಾರಣಕ್ಕೆ ಕಾಂಗ್ರೆಸ್ ಗುಜ್ರಾಲ್ ಸರ್ಕಾರಕ್ಕೆ ನೀಡಿದ್ದ ಬೆಂಬಲವನ್ನ ವಾಪಸ್ ಪಡೀತು. ಮತ್ತೆ ಸರ್ಕಾರ ಬಿತ್ತು. ಗುಜ್ರಾಲ್ 1998ರ ಮಾರ್ಚ್ 19ರಂದು ರಾಜೀನಾಮೆ ನೀಡಿದ್ರು. 2 ವರ್ಷಗಳ ಒಳಗೆ ಭಾರತ 3 ಪ್ರಧಾನಿಗಳನ್ನ ಕಾಣ್ತು. ಆದ್ರೆ ಜೈನ್ ಆಯೋಗದ ಫೈನಲ್ ರಿಪೋರ್ಟ್ ನಲ್ಲಿ DMK ನಾಯಕರಿಗೆ ಕ್ಲೀನ್ ಚಿಟ್ ಕೊಡಲಾಗಿತ್ತು. ಸ್ನೇಹಿತರೆ, ಇದು HD ದೇವೇಗೌಡರು ಭಾರತದ ಪ್ರಧಾನಿ ಆಗಿದ್ದು ಹೇಗೆ, ಪ್ರಧಾನಿಯಾದ ವರ್ಷದೊಳಗೆ ರಾಜೀನಾಮೆ ಕೊಟ್ಟಿದ್ದು ಯಾಕೆ ಅನ್ನೋದನ್ನ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.